ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಗೈಸ್ ಏನಂತಂದರೆ ಇವಾಗ ಸಂಜೆ ನಮ್ಮ ಅಣ್ಣ ಬೆಂಗಳೂರು ವಾಪಸ್ ಹೋಗ್ತಿದ್ದಾನೆ ಗೈಸ್. ಹಂಗಾಗಿ ಅವನನ್ನು ಸೆಂಡ್ ಆಫ್ ಮಾಡಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡ್ತಿಲ್ಲ, ಕಳ್ಸೋಕ್ಕೆ ಪ್ಲ್ಯಾನ್ ಮಾಡ್ತಿಲ್ಲ. ನೀವು ಹೋಗ್ತಾನಂತೆ, ಹಂಗಾಗಿ ಸ್ವಲ್ಪ ಬೇಜಾರಾಗ್ತಿದೆ. ಏನಂತಂದರೆ ಗೈಸ್, ಈಗ 3 ದಿವಸದಿಂದ ಗೈಸ್ ನಾನು ಒಂದು ಸ್ವಲ್ಪ ಡಯಟ್ ಪ್ಲ್ಯಾನ್ ಮಾಡಿದ್ದೀನಿ. ಡಯಟ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಂಗಾಗಿ ಈಗೇನು ಅಂತಂದರೆ ಗೈಸ್, ಹೋಗೋಣ ಮೋರಿಗೆ ಹೋಗೋಣ. ಮೋರಿಗೆ ಹೋಗ್ಬಿಟ್ಟು ಏನು ಡಯಟಿಗೆ ಐಟಮ್ ಬೇಕೋ ಅದನ್ನೆಲ್ಲ ತೊಗೊಂಡು ಬರೋಣ. ಬನ್ನಿ, ಲೆಟ್ಸ್ ಗೋ. ಜೋಳ ತಗೊಳ್ಬೇಕು ಗೈಸ್. ಜೋಳ ಹುಡುಕ್ತಿದ್ದೀನಿ, ಎಲ್ಲಿ ಅಂತ ಗೊತ್ತೇ ಆಗ್ತಿಲ್ಲ ನನಗೆ. ಕಾರ್ನ್ ಬರುತ್ತಲ್ಲ ಆ ಥರದ್ದು, ಅದೊಂಚೂರು ಎತ್ಕೊಂಡು ಕಾರ್ನ್ ಅಷ್ಟೇ ಸಾಕು. ಹಾಂ, ಅಲ್ಲಿದೆ ಕಾರ್ನ್, ಆ ಕಡೆ ಇದೆ. ಕಾರ್ನ ತಗೊಳ್ಳೋಣ. ಕಾರ್ನ್ ತೊಗೊಂಡು ಒಂದು ಸ್ವಲ್ಪ ಡಯಟ್ ಕೋಕ್ ಏನಾದ್ರು ತಗೊಳ್ಳೋಣ. ಏನು ಮಾಡೋಣ? ಡಯಟ್ ಕೋಕ್ ಬೇಕಾ ಬೇಡವಾ? ಬಿಡಿ, ಶುಗರ್ ಕಂಟ್ರೋಲ್ ಮಾಡಿಬಿಟ್ಟಿದ್ದೀವಲ್ಲ. ಡಯಟ್ ಕೋಕ್ ಆದ್ರೂ ಸ್ವೀಟೇ ಬೇಡ ಬಿಡಿ, ಅಲ್ವಾ? ಬಾಡಿಲೇ ಉತ್ಪತ್ತಿ ಆಗುತ್ತೆ ಶುಗರ್ ಕಂಟೆಂಟು, ಇನ್ನೇನಕ್ಕೆ ಶುಗರು. ಅದೊಂದು ತಗೊಳ್ಳೋಣ. ಬೇರೆ ಏನು ತಗೊಳ್ಳೋದಿದೆ ಗೈಸ್ ಡಯಟಿಗೆ? ಮರ್ತೋಗ್ಬಿಟ್ಟಿದ್ದೆಲ್ಲ. ಆನಿಯನು, ಟೊಮೆಟೊ, ಕಡಲೆ ಬೀಜ ಎಲ್ಲ ಇದೆ ಮನೆಯಲ್ಲೇ. ಬೇರೆ ಏನು? ಬನ್ನಿ ಫಸ್ಟು ಅದು ತೊಗೊಬಿಡೋಣ. ಜೋಳ ಎಷ್ಟಾಗುತ್ತೆ ಅಷ್ಟು ನೋಡ್ಬಿಡೋಣ. 2 ಸಾಕು ಗೈಸ್. ಒಂದು 3-4 ದಿನಕ್ಕೆ ಆಗುತ್ತೆ 2ರಲ್ಲಿ. ಗ್ರೀನ್ ಇದೆ. ಗ್ರೀನೇ ಇರೋದು. ಆ್ಯಕ್ಚುಲಿ ಬೀನ್ಸ್ ಇರುತ್ತೆ ಇದರಲ್ಲಿ, ಕಾಳು ಇರುತ್ತೆ. ನೋಡಬೇಕು ಜೋಳ ಕರೆಕ್ಟಾಗಿ. ಇದರಲ್ಲಿ ಇಲ್ಲ ಆ್ಯಕ್ಚುಲಿ. ಏನು ಮಾಡೋದು? ಆ್ಯಕ್ಚುಲಿ ಯಾವುದ್ರಲ್ಲೂ ಕಾಳುಗಳು ಅಷ್ಟಿಲ್ಲ ಗೈಸ್. ತಡ್ರಿ ತೋರಿಸಿ ನೋಡೋಣ. ಹೆಚ್ಚು ಕಮ್ಮಿ ಒಂದಿಷ್ಟು ಉದ್ದ ಇದೆ ಅಂದರೆ, ಇಷ್ಟರಲ್ಲಿ ನೋಡಿ ಇಷ್ಟಿಲ್ಲೇ ಇಲ್ಲ. ಕಾಲು ಭಾಗ ಇದರಲ್ಲಿ ಕಾಳುಗಳೇ. ಏನು ಮಾಡೋಣ? ತಗೊಳ್ಳೋಣ. ಏನು ಮಾಡೋಣ? ಬೇರೆ ಕಡೆ ಎಲ್ಲರೂ ಹೋಗೋಣ. ಸೌತೆಕಾಯಿ ಇಲ್ಲ ಗೈ, ಸೌತೆಕಾಯಿನೂ ಚೆನ್ನಾಗಿಲ್ಲ ಇಲ್ಲಿ. ಯಾಕೋ ಬೇರೆ ಕಡೆ ಎಲ್ಲರೂ ತಗೊಂಡ್ರೆ ಬೆಸ್ಟಾ ಅಂತ. ಯಾಕಂದರೆ ಇದು ಬರ್ತಿಲ್ಲ ಗೈಸ್ ನಮಗೆ. 25 ರುಪೀಸ್ ಅಂತ ಇದೆ ಇದ್ರ ಪ್ರೈಸು. ಈ ಪ್ರೈಸಿಗೆ ವರ್ತಿಲ್ಲ. 25 ಕೊಡೋ ಅಷ್ಟಿಲ್ಲ ಒಂದಕ್ಕೆ. ಯಾಕಂದರೆ ಆಲ್ಮೋಸ್ಟ್ ಅರ್ಧಂಬರ್ಧ ಖಾಲಿನೇ ಆಗಿತ್ತು. ನೋಡೋಣ ಬೇರೆ ಶಾಪಿಗೆ ಏನಾರು ಹೋಗೋಣ. ಬೇರೆ ಮಾರ್ಟಿಗೆ ಏನಾರು. 76 ಇದ್ದೆ, 63 ಇಳಿದೆ. ಮತ್ತು ಈಗ ಡಯಟು ಆಲ್ಮೋಸ್ಟ್ 2 ಮಂತ್ಸ್ ಹತ್ರ ಆಗ್ತಾ ಉಂಟು. ಡಯಟೆಲ್ಲ ಬಿಟ್ಟು ಶುಗರ್ ಕಂಟೆಂಟು ಕಟ್ಔಟ್ ಮಾಡಿಬಿಟ್ಟಿದ್ದೆ. ಶುಗರ್ನೂ ತಿಂತಾಯಿದ್ದೆ, ಎಲ್ಲ ಮಾಡ್ತಿದ್ದೆ. ಮತ್ತು ಎಷ್ಟಾಯ್ತು ಗೊತ್ತಾ ವೆಯ್ಟು? ಕಂಟಿನ್ಯೂಸ್ಲಿ 1 ವಾರ ಶುಗರ್ ತಿಂದೆ ಗೈಸ್. ಬಿಡ್ದಲ್ಲೇ ತಿಂದ್ಬಿಟ್ನಲ್ಲ. ವೆಯ್ಟ್ ಎಷ್ಟಿದೆ? ಆಲ್ಮೋಸ್ಟು 3.5 kg ರೈಸ್ ಆಗೋಗ್ಬಿಟ್ಟೆ ಪಟ್ಟು ಅಂತ. ನನಗೆ ಫೀಲ್ ಆಗ್ತಿದೆ, ನಾನು ಸ್ಟಮಕಲ್ಲೆಲ್ಲ ಹೊಟ್ಟೆ ಇದೆಯಲ್ಲ, ಈ ಪೋರ್ಷನ್ ಒಂಚೂರು ಫ್ಯಾಟ್ ಇರಲಿಲ್ಲ. ಈಗ ಮತ್ತೆ ಈ ಪೋರ್ಷನ್ ಎಲ್ಲ ಫ್ಯಾಟ್ ಬರ್ತಿದೆ ನನಗೆ. ಸೊ ಹಂಗಾಗಿ ಮತ್ತೆ ಡಯಟ್ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಒಂದು ಸರಿ ಸ್ಟಾರ್ಟ್ ಮಾಡಿದ್ರೆ ಅದು ಬಿಡಬಾರ್ದು. ಕಷ್ಟಪಟ್ಟು ಇದು ಮಾಡಿರ್ತೀವ ನಾವು, ಡಯಟ್ನ ಮೇಂಟೈನ್ ಮಾಡಿರ್ತೀವ. ಸಡನ್ನಾಗಿ ಮತ್ತೆ ಬಿಟ್ಟಾಗ ಮತ್ತೆ ಬಂದಾಗ ಬೇಜಾರಾಗೋಗ್ಬಿಡುತ್ತೆ. ಏನೋ ಇಷ್ಟು ದಿವಸ 1-2 ತಿಂಗಳು ಹರ್ಕೊಂಡು ಕಷ್ಟಪಟ್ಟಿದ್ದೆ ವೇಸ್ಟ್ ಅಲ್ವಾ ಗುರು ಅನ್ನೋ ಥರ ಫೀಲ್ ಆಗೋಗ್ಬಿಡುತ್ತೆ. ಹಂಗಾಗಿ ಮಾಡೋಣ ಮತ್ತೆ ಡಯಟ್ ಮತ್ತು ಸ್ವಲ್ಪ ವರ್ಕೌಟನ್ನು ಸ್ಟಾರ್ಟ್ ಮಾಡಿದ್ದೀನಿ. ಒಂದು 3 ಡೇಸಿಂದ ವರ್ಕೌಟ್ ಮಾಡ್ತಾಯಿದ್ದೀನಿ. ಸೌತೆಕಾಯಿನೂ ಇಲ್ಲ ಚೆನ್ನಾಗಿರೋದು, ಎಲ್ಲ ಬಲ್ತಿದೆ. ಹಂಗೆ ಇದೇನು ಕಾರ್ನ್ ಇದೆಯಲ್ಲ, ಕಾರ್ನು ಚೆನ್ನಾಗಿಲ್ಲ ಇಲ್ಲಿ. ಅರ್ಧಂಬರ್ಧ ಇಲ್ವೇ ಇಲ್ವಲ್ಲ, ಕಾಲು ಭಾಗ ಇಲ್ವೇ ಇಲ್ಲ. ಅದರಲ್ಲಿ ಅದಕ್ಕೆ 25 ರೂಪಾಯಿ ಕೊಡಬೇಕು. ಬೇಡ, ಬೇರೆ ಕಡೆ ಹೋಗೋಣ. ಗೈಸ್, ಮೋರಿಂದ ಆಚೆಗೆ ಬಂದೆ. ಏನಂದರೆ ಮುಂಚೆಲ್ಲ ನಾನು ಜಂಕ್ ಫುಡ್ ತಿಂತಿದ್ನಲ್ಲ. ಈಗ ಡಯಟ್ ಎಲ್ಲ ಬಿಟ್ಟಾದ್ಮೇಲೆ ಮತ್ತೆ ಜಂಕ್ ಫುಡ್ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ನಲ್ಲ. ಅವಾಗ ಏನು ಮಾಡ್ತಿದ್ದೆ ನಾನು, ಒಳ್ಳೊಳ್ಳೆ ಐಟಮ್ ತಿನ್ನೋದೇ ಬಿಟ್ಬಿಡ್ತಿದ್ದೆ, ಕಟ್ ಆಫ್ ಮಾಡಿಬಿಟ್ಟಿದ್ದೆ. ಈಗ ಏನಾಯ್ತಂದರೆ ಮತ್ತೆ ಅದನ್ನು ಸ್ಟಾರ್ಟ್ ಮಾಡೋಣ. ಯಾವ ಥರ ಅಂದರೆ ಜಂಕ್ ಫುಡ್ಡನ್ನೆಲ್ಲ ಬಿಡೋಣ ಗೈಸ್. ಜಂಕ್ ಫುಡ್ಡನ್ನೆಲ್ಲ ಬಿಟ್ಟು ಮುಂಚೆ ಇದು ಮಾಡ್ತಿದ್ನಲ್ಲ, ಆ ಜಂಕ್ ಫುಡ್ ಜಾಗದಲ್ಲಿ ನಾನು ಒಳ್ಳೊಳ್ಳೆದು ಅಂದರೆ ಫ್ರೂಟ್ಸ್ಗಳು ತಿನ್ನೋದಾಗಲಿ ಆ ಥರ ಮಾಡ್ತಿದ್ದೆ. ಆಮೇಲೆ ಮತ್ತು ಅದ್ರ ಜೊತೆಗೆ ಕೋಕೋನಟ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿದ್ದೆ ಅದನ್ನು. ಈಗ ಜಂಕ್ ಫುಡ್ಡೆಲ್ಲ ಸ್ಟಾರ್ಟ್ ಮಾಡಿದೆ. ಕಚೋರಿ, ಸಮೋಸ, ಮತ್ತು ಮನೇಲಿ ಪಾಯಸ ಮಾಡ್ಕೊಂಡು ಏನೇನೋ ಬೇಡದಿರೋ ಐಟಮ್ನೆಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟು, ಆಯಿಲ್ ಗೀಲೆಲ್ಲ ಅದೆಲ್ಲ. ಈಗ ಏನು ಮಾಡೋದಂದರೆ ಮತ್ತೆ ಚೇಂಜ್ ಮಾಡ್ಕೋಬೇಕು ನನ್ನ ಡಯಟ್ ಇದ್ರೂ. ಮತ್ತೆ ಚೇಂಜ್ ಮಾಡ್ಕೊಂಡು ಹೆಂಗೆ ಮುಂಚೆ ಜಂಕ್ ಫುಡ್ ಜಾಗದಲ್ಲಿ ಹೆಲ್ದಿ ಫುಡ್ನ ಯೂಸ್ ಮಾಡ್ತಿದ್ನೋ ಅದಕ್ಕೆ ಮತ್ತೆ ಹೊರಗಡೆ ಏನಾದರೂ ಜಂಕ್ ಫುಡ್ ತಿನ್ಬೇಕು ಅನ್ಸುತ್ತಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ಹೆಲ್ದಿ ಫುಡ್ ಕಡೆ ಹೋಗ್ಬಿಡೋಣ. ಹಂಗಾದರೆ ಕಂಟ್ರೋಲ್ ಆಗುತ್ತೆ ಡಯಟು. ಬಾಡಿಲಿ ಒಂದು ಸ್ವಲ್ಪ ಫ್ಯಾಟ್ ಬರ್ನ್ ಆಗುತ್ತೆ. ಇಲ್ಲಾಂದರೆ ಅದು ನಾವು ಒಂದು 100% ಎಫರ್ಟ್ ಹಾಕಿ ವರ್ಕೌಟ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಅದು ನಮಗೆ ಬಾಡಿಲಿ ವರ್ಕ್ ಆಗೋದು 30% ಮಾತ್ರ. ಇನ್ನು ಮಿಕ್ಕಿ ಉಳಿದಿದ್ದು 70% ಇದೆಯಲ್ಲ, ಆ 70% ನಮ್ಮ ಡಯಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಹಂಗಾಗಿ ಅಂದರೆ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಅಂದರೆ ನನ್ನ ಬಾಡಿಗೆ ಆಗಿರೋದು ಫೀಲ್ ಅದು. ಇನ್ನು 70% ಡಯಟಲ್ಲೇ ಇರುತ್ತಲ್ಲ. ಹಾಗಾಗಿ ಆ ಡಯಟನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಮತ್ತೆ ನಾನು 63 ಆಗಿತ್ತು, ಈಗ
66.5 ಆಗಿದೆ. ಹಂಗಾಗಿ 60ಗೆ ಮತ್ತೆ ಈಗ ಇಳಿಸ್ಬೇಕು ಗೈಸ್. ಆ್ಯಕ್ಚುಲಿ ನಾನು 10 kg ಇಳಿಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಗೈಸ್, ಯಪ್ಪ ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ಟಿದ್ದೀನಿ, ತುಂಬ ವರ್ಕೌಟ್ ಮಾತ್ರ. ಈಗ ಮತ್ತೆ 6 kg ಇಳಿಸ್ಬೇಕಾದ್ರೆ ಇನ್ನೆಷ್ಟು ಹಾರ್ಡ್ ವರ್ಕೌಟ್ ಮಾಡ್ಬೇಕಾ ಗೊತ್ತಿಲ್ಲ. ಫಸ್ಟು ಮೇಯ್ನು ಡಯಟ್ ಬಗ್ಗೆ ಚೆನ್ನಾಗಿ ಫೋಕಸ್ ಮಾಡೋಣ. ಅದು ಮಾಡೋದ್ರಿಂದಲೇ ನನ್ನ ಬಾಡಿಲಿ ಒಂದು ಸ್ವಲ್ಪ ನೀಟಾಗಿ ಆಗುತ್ತೆ. ಇಲ್ಲಿ ನೋಡಿ, ನಮಗೆ ಚಿಕ್ಕಮಂಗ್ಳೂರು ಇದೆಯಲ್ಲ, ನಮ್ಮ ಚಿಕ್ಕಮಂಗ್ಳೂರಲ್ಲಿ ಟೂರಿಸ್ಟ್ ಜಾಗ ಫುಲ್ಲು ಗ್ರೀನರಿ ಅಂತಿದ್ವಿ. ಈಗೆಲ್ಲ ಮಳೆ ಗಿಳೆ ಏನೂ ಇಲ್ಲ ನಮ್ಮ ಕಡೆ. ಮಳೆ ಇಲ್ದಿರೋದಕ್ಕೆ ಫುಲ್ಲು ಜಾಗ ಪೂರ್ತಿ ಟೂರಿಸ್ಟ್ ಪ್ಲೇಸ್ ಪೂರ್ತಿ ಫುಲ್ಲು ಬಿಸಿಲಿಂದ ಕವರ್ ಆಗೋಗ್ಬಿಟ್ಟಿದೆ ಜಾಗ. ನಮ್ಮ ಭಾವಂಗೆ ಕಾಲ್ ಮಾಡಬೇಕು ಗೈಸ್, ಯಾಕಂದರೆ ಗಾಡಿ ರೆಡಿ ಕೊಟ್ಟಿದ್ವಲ್ಲ 2 ವೀಕ್ಸ್ ಮೇಲೆ ಆಯಿತು, 15 ಡೇಸ್. ನೆನ್ನೆ ನಮ್ಮ ಅಣ್ಣ ಬಂದಿದ್ನಲ್ಲ, ಬಾಯಿಗೆ ಬಂದಂಗೆ ಬೈತಿದ್ದ. ಮೊನ್ನೆ ಎಲ್ಲ ಬಂದಾಗ ಗಾಡಿ 2-3 ವಾರ ಆಯ್ತಾ ಬಂತು, ಈಗ ಕೊಟ್ಟಿದ್ದಿಲ್ಲ. ಪಾರ್ಟ್ಸ್ ಗಿಟ್ಸ್ ಬಿಚ್ಕೊಂಡ್ರೆ ಏನು ಪ್ರಾಬ್ಲಮ್, ಏನಾರು ಆಗ್ಬಿಟ್ರೆ ಏನು ಮಾಡ್ತೀಯಾ ಅಂತೇಳಿ ಬೈತಿದ್ದ. ಗಾಡಿ ಈಗ ರೆಡಿ ಆಗಿದೆ ಅಂತೆ, ಅದನ್ನು ತರಬೇಕು. ಎಷ್ಟಾಗಿದೆ ಅಂತ ಕೇಳಿದ್ರೆ ನಮ್ಮ ಭಾವ ರೆಸ್ಪಾಂಡ್ ಮಾಡ್ತಾಯಿಲ್ಲ ಕರೆಕ್ಟಾಗಿ. ಫೋನ್ ಮಾಡ್ತೀನಿ ಈಗ, ನೋಡೋಣ. ಫೋನ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಗಾಡಿನ ವಿಚಾರಿಸಿದೆ, ಫೋನ್ ಮಾಡಿದ್ದೆ ನಮ್ಮ ಭಾವಂಗೆ. ಅವ್ರು ಹೊರಗಡೆ ಇದ್ದಾರಂತೆ, ಗಾಡಿ ತಗೊಳಕ್ಕೆ ಕೇಳಿದ್ರು. ಖುಷಿ ಆಗ್ತಿದೆ. ಏನಂತಂದರೆ ಆ್ಯಕ್ಚುಲಿ ಗಾಡಿದು ಪ್ರೈಸ್ ಎಷ್ಟಿತ್ತು ಗೊತ್ತಾ? ಅವ್ರು ರೆಡಿ ಮಾಡೋಕ್ಕೆ ಹೇಳ್ಬೇಕಾದ್ರೆ ನನಗೆ ಹೆಚ್ಚು ಕಮ್ಮಿ 15,000 ಹತ್ತತ್ರ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ಅವ್ರು ಹೇಳಿದ್ದು ಅಷ್ಟೇ 12.5-13 ಆಗುತ್ತೆ ರೆಡಿ ಮಾಡೋಕ್ಕೆ ಅಂತಂದಿದ್ರು. ಈಗ ಕಾಲ್ ಮಾಡಿದ್ನಲ್ಲ, ಖುಷಿ ಆಗ್ತದೆ. 5,500 ಮುಗ್ದೋಗ್ತಾಯಿದೆ ಅದು ಗಾಡಿ ರೆಡಿನೆಲ್ಲ. ಗೈಸ್, ನಾನು ನಮ್ಮ ಅಪ್ಪಾಜಿ ಇವತ್ತು ಆರ್ಮ್ ರೆಸ್ಲಿಂಗ್ ಮಾಡ್ತೀನಿ. ಆರ್ಮ್ ರೆಸ್ಲಿಂಗ್ ಅವರಪ್ಪ ನಮ್ಮ ಅಪ್ಪ ಚಾಲೆಂಜ್ ಹಾಕಿದ್ದೆ, ಸೋರಿಸ್ತೀನಿ ಅಂತ. ಬಾರ ಪಿಂಟೋ. 3, 2 ಸ್ಟಾರ್ಟ್. ಬಗ್ಸಪ್ಪ ಸಪೋರ್ಟ್ ಇಟ್ಕೊಂಡಿದ್ಯಾ? ಯಾವುದು ಫೋನ್ ಇಟ್ಕೊಂಡಿರೋದು ಹಿಂಗೆ. ನಮ್ಮ ಅಪ್ಪನ ಮುಖದ ಎಕ್ಸ್ಪ್ರೆಷನ್ ನೋಡಿ ಗೈಸ್. 3, 2 1 ಸ್ಟಾರ್ಟ್. ಮಕ್ಕ ನೋಡೋಣ. ಬಾಯ್ ಇನ್ನೊಂದ್ಸರಿ ನೋಡೋಣ. 3 ಹಿಂಗ 3, 2 1 ಸ್ಟಾರ್ಟ್. ಅಯ್ಯೋ, ಶಕ್ತಿ ಇದೆ ಕಣಪ್ಪ ನಿಂಗೆ. ಸರಿಯಾಗಿ ಸ್ಟ್ರೆಂತ್ ಇದೆಯಾ ನೀನು? ಸಿಕ್ಕಾಬಟ್ಟೆ ಎಲ್ಲ ಹಿಡ್ಕೊಟ್ಟದ ಸ್ಟ್ರೆಂತ್ ಇತ್ತೆ ನಾವು ಅಪ್ಪಾಜಿಗೆ. ರಾಜೇಶ್ ಬಾರ ನೀನು. ಗೈಸ್, ನಮ್ಮ ತಮ್ಮ ಇದನ್ನು, ಬನ್ನಿ ನಮ್ಮ ತಮ್ಮನ ಜೊತೆ ಆಡೋಣ. ಬಾರ ಇಲ್ಲಿ ತಂಬಿ. ಕೊಂಗ್ರು ಕನ್ನಡದವ್ರಲ್ಲ ಗೈಸ್, ಕೊಂಗ್ರು ಅವರು. ಕೊಂಗ್ರು ಬಾರ ಇಲ್ಲಿ. ಬಾರೋ ಆಡೋಣ ಒಂದ್ಸರಿ. ಬಾರೋ, ನೀನ್ ಶಕ್ತಿ ತೋರ್ಸೋಗು. ಬಾ ಇಲ್ಲಿ ರಾಜೇಶ್ ನೋಡ್ರಿ. ಪಪ್ಪ ಗೆಲ್ಲಿಸ್ಬಿಟ್ಟು ಕಳ್ಸೋಣ. ಬಾರ ರಾಜೇಶ್. ಪಪ್ಪ ನಮ್ಮ ಅಣ್ಣ ಬೆಂಗಳೂರು ಹೋಗ್ತಿದ್ದಾನೆ ಗೈಸ್. ಅಲ್ಲ, ನಮ್ಮ ತಮ್ಮ ಬೆಂಗಳೂರು ಹೋಗ್ತಿದ್ದಾನೆ. ಅವನಿಗೆ ಪಾಪ ಒಳ್ಳೆ ಸೆಂಡ್ ಆಫ್ ಹೇಳಿ ಬಾಯ್ ಮಾಡಿ ಕಳ್ಸೋಣ ಗೈಸ್. ಪಾಪ ಬಾಯ್ ಮಾಡೋ ಬಿಂಟು ನಮ್ಮ ಸಬ್ಸ್ಕ್ರೈಬರ್ಸ್. ಮುಖಾನೇ ತೋರಿಸ್ತಿಲ್ಲ. ಟೈಮ್ ನೋಡಿ, ಟೈಮ್ 11 ಗಂಟೆ ಆಗಿದೆ. ತೋರ್ಸು ರಾಜು. ಪಾಪ ಸೆಂಡ್ ಆಫ್ ಹತ್ರ ಹೋಗಿ ನೋಡಪ್ಪ, ಏನು ನಿಮಿಷ ಕೊಡ್ತಾನೆ. ಬಿಂಟು ಚೆನ್ನಾಗಿ ಕಾಣ್ತಿದ್ಯಾ? ತೆಗಿಯೋ, ನೋಡು ಎಷ್ಟು ಚೆನ್ನಾಗಿ ಕಾಣ್ತೀಯ. ಮನ್ಮತ ಬಾರು, ಕರಿ ಮನ್ಮತ. ಆ್ಯಕ್ಚುಲಿ ಅವ್ನು ಸ್ವಲ್ಪ ಬ್ಲ್ಯಾಕ್ ಜಾಸ್ತಿ ಇದ್ದಾನೆ, ನನಗಿಂತ ಕಪ್ಪಗಿದ್ದಾನೆ. ಅದಕ್ಕೆ ಅವ್ನು ವೀಡಿಯೋಗೆ ಬರ್ತಾ ಇಲ್ಲ. ಅವನು ಇನ್ನು ಕಪ್ಪಗೆ ಕಂಡ್ಬಿಡ್ತೀನಿ ಅಂತೇಳಿ. ಜಕ್ಕೆ ಏನಪ್ಪ ಬೇಜಾರಾಗ್ತಿದ್ಯೇನಪ್ಪ? ನೀನು ಹೋಗ್ತಿದ್ದಾನಲ್ಲ, ಹೊಡಿದಲ್ಲ, ಸಮಾಧಾನನೇ ಇರಲ್ಲ. ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇದೀಯಾ? ನಿಜ ಕಣೋ ಬೋಯ್, ಸುಮ್ಮನೆ ಇರಲ್ಲ ಗಿರ್ಷ. ನೋಡ್ದ, ನಿಜವಾಗ್ಲೂ ಚೆನ್ನಾಗಿ ಕಾಣ್ತೈತೆ. ಸ್ವಲ್ಪ ಕಲರ್ ಕಾಣ್ತಿರ್ಲಿನಪ್ಪ ವಿಡಿಯೋದಲ್ಲಿ. ಇವನು ಗೈಸ್, ಇವರೆಲ್ಲ ಹೆಂಗಿದೆ ಅಂದರೆ ಕ್ಯಾಮ್ರಾ ಇಟ್ಕೊಂಡು ಬಂದರೆ ಏನೋ ಗನ್ ತಗೊಂಡು ಶೂಟ್ ಮಾಡೋ ಥರ ಅಂದ್ಕೊಂಡಿದ್ದಾರೆ. ದೇವರನ್ನ ಇದು ಹಾಕಿಲ್ಲ ಅಂದರೆ ನನ್ನ ಹೆಸರು ಚೇಂಜ್ ಮಾಡ್ಕೊಂಬಿಡು. ನಿಜ ಇದು ಹಾಕ್ತೀನಿ ನಾನು, ಹಾಕ್ತೀನಿ ನೋಡಿ. ನೀನು ಮರ್ಯಾದೆ ಕಳೆದೋದ್ರೆ ಕೇಳು. ಯಾಕೋ ನೀನು ಬ್ಲ್ಯಾಕ್ ಏನು ಕಾಣ್ತಿದ್ದೆ ಜಾಸ್ತಿ. ಈ ಶರ್ಟ್ ಹಾಕೊಂಡಿದ್ದಕ್ಕೆ ನೀನು ವೈಟ್ ಶರ್ಟ್ ಹಾಕೊಂಡಿದ್ರೆ ಸ್ವಲ್ಪ ಕಲರಾಗಿ ಕಾಣ್ತಿದ್ದೇನಪ್ಪ. ನಾನು ಹೇಳಿಲ್ಲ ಕಣಪ್ಪ ಏನಾರು ಹಾಕೊಳ್ತೀನಿ ಅಂತ. ಇವನೇ ನೋಡ್ಕೊಬಿಡಿ. ನಮ್ಮ ಅಣ್ಣ ಬೆಂಗಳೂರಲ್ಲಿ ಏನಾದ್ರು ಸಿಕ್ಬಿಟ್ರೆ ಪಾಪ ಕ್ಯಾಬ್ ಡ್ರೈವರು ಸ್ವಲ್ಪ ಬಾಡಿಗೆ ಕೊಡಿ. ಬಾರ ಇಲ್ಲಿ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ಗಳಿಗೆ ಏರ್ಪೋರ್ಟಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತೆ. ಸ್ಯಾಲ್ರಿಗಳಲ್ಲಿ ಸ್ವಲ್ಪ ತೊಂದರೆ, ಅಡಚಣೆ ಎಲ್ಲ ಪ್ರಾಬ್ಲಮ್ ಆಗಿತ್ತಂತೆ. ಹಂಗಾಗಿ ಪಾಪ ನಮ್ಮ ಅಪ್ಪನು ನನ್ನನ್ನು ಕರ್ಕೊಂಡೋಗಿ ನಾನು ಓಡಿಸ್ತೀನಿ ಅಂತ ಹೇಳ್ತಿತ್ತು. ಏನಪ್ಪ ಹೇಳಪ್ಪ. ಓದ್ಕೊನೆ ಏನಂತ?
ಏನು ಕೊಡಿಸ್ಬೇಕಾ? ನಮ್ಮ ಅಪ್ಪ ನೋಡಿ ಇವತ್ತು ಎಷ್ಟು ಕ್ಯೂಟಾಗಿ ಕಾಣ್ತೈತೆ. ಕ್ಯೂಟು ನೋವು ಬರ್ತಕ್ಕ ನಾವಲ್ಲ ನೋವು ಈಗ ಯಾಕ ಮರ ಹಿಂಗೆ ಆಗ್ತದೆ ನಮ್ಮ ಅಪ್ಪಾಜಿಗೆ ನಮ್ಮ ಅಣ್ಣ ದುಡ್ಡು ಹಾಕ್ತಾನೆ ಅಂದಿದ್ದಕ್ಕೆ ನಮ್ಮಪ್ಪ ಖುಷಿಲಿ ಬಂದು ಪಾಸ್ಬುಕ್ ತಗೋ ಬಂದಿದ್ದಕ್ಕೆ ಖುಷಿಲಿ ಬಂದಿರುತ್ತೆ. ನಾನು ದುಡ್ಡು మీద ಆಸೆನೇ ಇಲ್ಲ ನಾನು ಅನ್ಕೊಂತಿದ್ದೆ ಅಷ್ಟೇ. ಏನೋ ನಂಗೆ 1,000 ಕೊಡ್ತಿದ್ದಾರೆ ಗೈಸ್. ನನ್ಗೇನು 1,000 ನನಗೆ ನಮ್ಮ ಅಣ್ಣ ನಮ್ಮ ಹಬ್ಬಕ್ಕೆಲ್ಲ ಬಟ್ಟೆ ತೊಳಿ ಅಂತ 1,000 ರೂಪಾಯಿ 5,000 10,000 ದುಡ್ಡು ಕೊಟ್ಟು ಹೋಗ್ತಿದ್ದಾರೆ ನಮಗೆಲ್ಲ. ಎಷ್ಟು ದೊಡ್ಡ ಮನಸ್ಸು ನಮ್ಮ ಹುಡುಗಂದ್ರೆ, ತುಂಬ ದೊಡ್ಡ ಮನಸ್ಸು. ನೋಡ್ರಿ ಕ್ಯಾಮ್ರಾ ಆಫ್ ಮಾಡು, ದುಡ್ಡು ಕಳಿಸ್ತೀನಿ, ದುಡ್ಡು ಹಾಕ್ತೀನಿ, ದುಡ್ಡು ಆದ್ಮೇಲೆ ಬೇಕಾದ್ರೆ ವಿಡಿಯೋ ಮಾಡ್ಕೊ ಅಂತ ಹೇಳ್ತಾವನೆ ಅಣ್ಣ. ನಾನು ಬಟ್ಟೆ ಬಿಡಿಸ್ಕೊಂತೀನಿ ಬಿಡು, ಕೊಡ್ತಾರೆ ನಾಳೆ. ಸಾಹೇಬ್ರು ಕೊಡ್ತಾರಾ? ಕೊಟ್ರೆ 2,000 ರೂಪಾಯಿ ಪಾಪಕ್ಕೆ ಬಟ್ಟೆ ಕೊಡಿಸ್ರಿ. ನಿಂಗೆ ನಾನು ನಾಳೆ ಹಾಕ್ತೀನಿ. ಎಷ್ಟೊಂದು 5 ಕೋಟಿ ಹಾಕ್ತೀರಾ? iPhone 15 Pro Max ಕೊಡಿಸ್ತಿದ್ದಾನೆ ಗೈಸ್ ನಮ್ಮ ಅಣ್ಣ. ಓಯ್ ಚಡ್ದವಳ ಯಾರು? ನಂದಲ್ಲ. ಏನು ತಗೊಳದಪ್ಪ? ಯಾರು ಚಡ್ಡಿ? ಅವ್ನು ವಿಡಿಯೋ ಗಿಡಿಯೋ ಎಲ್ಲ ಮಾಡ್ಕೊಂಡು ಕಣಪ್ಪ. ಅದನ್ನು ಚಡ್ಡಿ ಅಂತ ತೆಗೆಸಿದ್ ಯಾರ್ದು? ನಮ್ಮ ಅಣ್ಣನ ಖರ್ಚು. ಹಾಂ ಗಜೇಶ್ ಒಂದ್ಸರಿ ಬಾಯ್ ಹೇಳು, ಅದಕ್ಕೆ ಖುಷಿಗಾರು. ಗೈಸ್ ನಮ್ಮ ಅಣ್ಣನ ಆರಾಮಾಗಿ ದೇವ್ರು ಒಳ್ಳೇದು ಮಾಡಲಿ, ಖುಷಿಯಾಗಿ ಹೋಗಲಿ. ಪಾಪ ಸಂಬಳ ಕೊಟ್ಟಿಲ್ಲ ಅಂತ, ಚೆನ್ನಾಗಿ ಸಂಬಳ ಕೊಡಲಿ ಅಂತ ಕೇಳ್ಕೊಳ್ಳೋಣ. ಹುಷಾರಾಗಿ ಹೋಗ್ಬರಪ್ಪ ರಾಜು. ಸರಿ ಸರ್ ಆಯ್ತು. ನೋಡಿ ಗೈಸ್ ನನಗಿಂತ ಚೆನ್ನಾಗಿದೆ ಬ್ಲ್ಯಾಕ್ ಇದ್ರು. ನಾನೇ ಬ್ಲ್ಯಾಕ್ ಇದ್ರು ಸ್ಮಾರ್ಟ್ ಆಗಿದ್ದೀನಿ ಅನ್ಕೊಂಡಿದ್ದೀನಿ, ನನಗಿಂತ ಸ್ಮಾರ್ಟ್ ಇದ್ದಾನೆ. ದರ್ಪಿಂಟು ಹುಷಾರು. ನಮ್ಮ ಅಪ್ಪಾಜಿ ಫುಲ್ ಖುಷಿ ಜೋಗಳಕ್ಕೆ ದುಡ್ಡು ಬಂದಿದ್ದಕ್ಕೆ. ನಾನು ದುಡ್ಡುಗಳು ಹಾಕ್ತಿಲ್ಲ, ನಾನು ಸೀಟ್ ಹಾಕಿ ದುಡ್ಡು 10,000 ರೂಪಾಯಿ ಅಮ್ಮಕ್ಕೆ ಕೊಟ್ಟೆ. 15,000 ರೂಪಾಯಿ ಸಂಬಳದಲ್ಲಿ ತೆಗೆದು ಕೊಟ್ಟೆ. ಮನ್ಸಿಗೆ ಅಮ್ಮ ನನಗೊಂದು ಅರ್ಥ ಆಗ್ತಾ ಇಲ್ಲ. ಮನ್ಸಿಗೆ ಹಾಕೊಳ್ತದೆ. ಮತ್ತು ಎಲ್ಲರ ದುಡ್ಡು ಕಿತ್ಕೊಂಡು ಹೋಗ್ಬೇಕು. ಏನೇ ಇಲ್ಲ. ಬಾಯ್ ಬಾಯ್. ನಮ್ಮ ಅಣ್ಣ ಹೋಗ್ಬಿಟ್ಟ ಗೈಸ್ ಪಾಪ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ಪಾಪ 2 ದಿವಸ ಇದ್ದ, ಖುಷಿಯಾಗಿತ್ತು. ಬಾಕ್ಲಾಕೊಂಡು ಬರಪ್ಪ ನೀನು. ಹೊರಗಡೆ ಸಿಕ್ಕಾಬಿಟ್ಟು ಚಳಿಯಾಗಿ ಹೋಗ್ತೈತೆ. ಎಲ್ಲ ಜೋಬಾಗಿ 2,000 ದುಡ್ಡು ಸಿಕ್ಬಿಡ್ತಲ್ಲ, ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಏನು ಮಾಡ್ತೀರಲ್ಲ.